Hi everyone, this is Mamta. Welcome to Ansi Academy Maths Classes YouTube channel. So ನಿಮಗೆಲ್ಲ ಗೊತ್ತೇ ಇದೆ ನಮ್ಮ YouTube ಚಾನಲ್ ಅಲ್ಲಿ ನಾವು ಮ್ಯಾಥ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರತಕ್ಕಂತ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತಾ ಇದೀವಿ. ಸೊ ನೀವು ಇವತ್ತಿನ ಕಂಟೆಂಟ್ ನ ಗೆಸ್ ಮಾಡಬಹುದು. ಏನಕ್ಕಂದ್ರೆ ನಾವು ಕಂಟಿನ್ಯೂಸ್ ಪಾರ್ಟ್ ನ ನಾವು ಯಾವಾಗ್ಲೂ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಅದೇ ತರ ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸರ್ಸೈಸ್ 1.2 ಪ್ರಾಬ್ಲಮ್ಸ್ ನ ಸ್ಟಾರ್ಟ್ ಮಾಡಿದ್ವಿ. ಸೊ ಉಳಿದಿರೋ ಪ್ರಾಬ್ಲಮ್ಸ್ ನ ಕಂಟಿನ್ಯೂ ಮಾಡೋಣ. ಸೊ ಇವತ್ತು ಸೆಕ್ಷನ್ 3 ಇಂದ ಸ್ಟಾರ್ಟ್ ಮಾಡೋಣ ಎಕ್ಸರ್ಸೈಸ್ 1.2 ಅಲ್ಲಿ. ಓಕೆನಾ? ಸೊ ಬನ್ನಿ ನೋಡೋಣ. ಥರ್ಡ್ ಸೆಕ್ಷನ್ ನಲ್ಲಿ ನೀವು ಇಲ್ಲಿ ನೋಡಬಹುದು, ಕೆಳಗಿನ ಸಮಾಂತರ ಶ್ರೇಣಿಯ ಬಾಕ್ಸ್ ಗಳಲ್ಲಿ ಖಾಲಿ ಬಿಟ್ಟಿರುವ ಪದಗಳನ್ನು ತುಂಬಿಸಿ ಅಂತ ಇದೆ. ಸೊ ಇದ್ರಲ್ಲಿ ಏನಿಲ್ಲ, ತುಂಬಾನೇ ಸಿಂಪಲ್. ಒಂದು ಸಮಾಂತರ ಶ್ರೇಣಿಯನ್ನ ಕೊಟ್ಟಿದ್ದಾರೆ, 2 ಅಂತ ಕೊಟ್ಟಿದ್ದಾರೆ, ಮತ್ತೆ ಒಂದು ಬಾಕ್ಸ್ ಕೊಟ್ಟಿದ್ದಾರೆ 26 ಅಂತ ಕೊಟ್ಟಿದ್ದಾರೆ. ಸೊ ಆ ಬಾಕ್ಸ್ ಅಲ್ಲಿ ಏನು ಇದೆ ಅಲ್ವಾ, ಸೆಕೆಂಡ್ ಟರ್ಮ್ ಮಿಸ್ಸಿಂಗ್ ಆಗಿದೆ. ಸೊ ಆ ಮಿಸ್ಸಿಂಗ್ ಟರ್ಮ್ ನ ನಾವು ಕಂಡುಹಿಡಿಬೇಕು. ಓಕೆನಾ? ಸೊ ಯಾವ ತರ ಅಂತ ನೋಡೋಣ. ನೋಡೋದಕ್ಕಿಂತ ಮುಂಚೆ ನೀವು ನಮ್ಮ ಲಾಸ್ಟ್ ವಿಡಿಯೋಸ್ ನ ನೀವು ನೋಡಿರ್ಬೋದು. ನಾನು ಯಾವ ರೀತಿ ಫಾರ್ಮುಲಾಸ್ ನ ಯೂಸ್ ಮಾಡಬೇಕು ಮತ್ತೆ ಯಾವಾಗ ಯೂಸ್ ಮಾಡಬೇಕು ಅನ್ನೋದು ಸಹ ಎಕ್ಸ್ಪ್ಲೇನ್ ಮಾಡಿದೀನಿ. ಅದರಲ್ಲಿ ಒಂದು ಫಾರ್ಮುಲಾ ಇದೆ ಅಲ್ವಾ. ಸೊ ಯಾವ ಫಾರ್ಮುಲಾ ಅಂದ್ರೆ, ಎ ಎನ್ ಅನ್ನ ಕಂಡುಹಿಡಿಬೇಕು ಅಂದ್ರೆ ಎನ್ ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಒಂದು ಫಾರ್ಮುಲಾ ಇದೆ. ಸೊ ಅದಾದ್ಮೇಲೆ ಮತ್ತೆ ಇನ್ನೇ ಯಾವ ಫಾರ್ಮುಲಾಸ್ ಇದಾವೆ. ಇವಾಗ ಎ ಈಕ್ವಲ್ಸ್ ಎ ಅನ್ನೋದೊಂದು ಫಾರ್ಮುಲಾ ಇದೆ. ಮತ್ತೆ A2 ಅಂತ ಅಂದ್ರೆ ಏನಿದೆ, ಎ ಪ್ಲಸ್ ಡಿ ಅಂತ ಒಂದಿದೆ. A3 ಅಂದ್ರೆ ಎ ಪ್ಲಸ್ 2D ಅಂತಾನು ಒಂದು ಫಾರ್ಮುಲಾ ಇದೆ ಅಲ್ವಾ. ಈ ತರ ಫಾರ್ಮುಲಾಸ್ ನಾವು ನೋಡಿದ್ವಿ. ಸೊ ಅದಲ್ದೇನೆ ಮತ್ತೆ ಯಾವ್ದನ್ನು ನೋಡಿದ್ವಿ ನಾವು. ಇವಾಗ A2 ಮೈನಸ್ A1 ಈಕ್ವಲ್ಸ್ A3 ಮೈನಸ್ A2 ಆಗಿರುತ್ತೆ ಅನ್ನೋದು ನಮಗೆ ಗೊತ್ತು, ಹೌದಾ? ಇದಿಷ್ಟು ಫಾರ್ಮುಲಾಸ್ ನ ನೋಡಿದೀವಿ ನಾವು. ಸೊ ನಾವಿವಾಗ ಈ ಫಸ್ಟ್ ಪ್ರಾಬ್ಲಮ್ ನ ತಗೊಳ್ಳೋಣ. ಈ ಫಸ್ಟ್ ಪ್ರಾಬ್ಲಮ್ಗೆ ಈ ಯಾವ್ದು ಫಾರ್ಮುಲಾಸ್ ನ ಅಪ್ಲೈ ಮಾಡಿ ಕಂಡುಹಿಡಿಬಹುದು, ಮತ್ತೆ ಯಾವ ಫಾರ್ಮುಲಾ ಅಪ್ಲೈ ಮಾಡಿ ಕಂಡುಹಿಡಿದ್ರೆ ಈಸಿಯಾಗಿ ನಾವು ಒಂದ್ ಸ್ಟೆಪ್ ಅಲ್ಲಿ ಆನ್ಸರ್ ಸಿಗುತ್ತೆ ಅನ್ನೋದನ್ನು ಸಹ ನೋಡೋಣ. ನೋಡಿ, ಇಲ್ಲಿ 2 ಇದೆ ಅಲ್ವಾ, ಆಮೇಲೆ ಒಂದು ಬಾಕ್ಸ್ ಇದೆ, 26 ಇದೆ. ಸೊ ನಮಗಿಲ್ಲಿ ಎ ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ನಾವ್ ಇದನ್ನ ಏನಂತ ಬರ್ಕೋಬಹುದು, ಎ ಈಕ್ವಲ್ಸ್ 2 ಮತ್ತೆ ಡಿ ಗೊತ್ತಿಲ್ಲ ನಮಗೆ. ಸೊ ಡಿ ಕಂಡುಹಿಡಿಬೇಕಂದ್ರೆ ನಮಗೆ ಫಾರ್ಮುಲಾ ನಿಮಗೆ ಗೊತ್ತಿದೆ. ಡಿ ಕಂಡುಹಿಡಿಬೇಕಂತಂದ್ರೆ ಇದ್ರ ಟರ್ಮ್ಸ್ ಗೊತ್ತಿದ್ರೆ ಇದ್ರಲ್ಲೂ ಡಿ ಕಂಡುಹಿಡಿಬಹುದು, ಇದ್ರಲ್ಲೂ ಡಿ ಕಂಡುಹಿಡಿಬಹುದು, ಇದ್ರಲ್ಲೂ ಕಂಡುಹಿಡಿಬಹುದು, ಇದ್ರಲ್ಲೂ ಕಂಡುಹಿಡಿಬಹುದು, ಹೌದಾ? ಸೊ ನಮಗೆ ಇಲ್ಲಿ ಬೇಕಾಗಿರೋದು A2 ಟರ್ಮ್. ಸೊ ನಾವು ಡಿ ಕಂಡುಹಿಡಿದೇನೆ A2 ನ ಕಂಡುಹಿಡಿಬಹುದು. ಯಾವ ತರ ಅಂತ ನೋಡೋಣ. ಇಲ್ಲಿ ನೋಡಿ 26 ಇದೆ. ಸೊ ಇದೇನು A3 ಟರ್ಮ್ ಅಲ್ವಾ. ಸೊ ಇದು 26. ನೀವಿಲ್ಲಿ ನೋಡಿ ಎ ಮತ್ತೆ A3 ಅಷ್ಟೇ ಬೇಕು. ಎ ಮತ್ತೆ A3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ A2 ನ ಕಂಡುಹಿಡಿಬಹುದು. ಆ ತರದ್ ಯಾವ್ದಾದ್ರು ಫಾರ್ಮುಲಾಸ್ ಇದಾನ ಇದ್ರಲ್ಲಿ? ನೋಡಿ, ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ನಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಏನಕ್ಕಂದ್ರೆ ನಮ್ಗೆ A3 ಇದೆ, ಹೌದಾ? A3 ಇಲ್ಲಿದೆ. A2 ಈಗ ಏನು ಇದೆ ಅಲ್ವಾ 2 ಅಂತ. ಸೊ ಇಲ್ಲಿ 2 ಇದೆ. ಈ A2 ಎರಡನ್ನು ನಾವು ಒಂದ್ ಕಡೆ ತಗೊಂಡ್ರೆ ಈಸಿಯಾಗಿ ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಒಂದೇ ಸ್ಟೆಪ್ ಅಲ್ಲಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈ ಫಾರ್ಮುಲಾ ಯೂಸ್ ಮಾಡೋದಾದ್ರೆ ನೋಡಿ, ಇಲ್ಲಿ A3 26 ಇದೆ, 26 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎ ಇದೆ, ಸೊ ಎ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಪ್ಲಸ್ ಇದೆ ಎನ್ ಅಂದ್ರೆ ಇಲ್ಲಿ A3 ಅಂದ್ರೆ 3 ಅಲ್ವಾ, 3 ಮೈನಸ್ 1 ಇದೆ, ಡಿ ಇದೆ. ಬಟ್ ನಾವ್ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಡಿ ಸಿಗುತ್ತೆ. ಡಿ ಸಿಕ್ಕಾದ್ಮೇಲೆ ನಾವು ಈ A2 ಫಾರ್ಮುಲಾ ಇಲ್ಲಿದೆ. ಸೊ ಆ ಡಿ ನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಸಹ ಕಂಡುಹಿಡಿಬಹುದು. ಇದು 2 ಸ್ಟೆಪ್ಸ್ ಅಲ್ವಾ. ಸೊ ನಾವ್ ಆ ತರ ಮಾಡೋದ್ರ ಬದಲು ಈ ಫಾರ್ಮುಲಾನ ಯೂಸ್ ಮಾಡಿ ಮಾಡ್ತಿದೀವಿ. ಓಕೆನಾ? ಬನ್ನಿ ನೋಡೋಣ. A2 ಎಷ್ಟಿದೆ, ಫಸ್ಟ್ ಫಾರ್ಮುಲಾ ಬರ್ಕೊಂಬೇಡ. A2 ಮೈನಸ್ A1 ಈಕ್ವಲ್ಸ್ A3 ಮೈನಸ್ A2, ಹೌದಾ? ಸೊ ನೋಡಿ, A2 ಎಷ್ಟಿದೆ ನಮಗೆ ಗೊತ್ತಿಲ್ಲ. ಸೊ ಹಾಗೆ ಬರ್ಕೊಂತೀನಿ. ಮೈನಸ್ A1 ಎಷ್ಟಿದೆ, 2 ಇದೆ. ಅದಾದ್ಮೇಲೆ A3 ಎಷ್ಟಿದೆ, 26 ಇದೆ. ಮೈನಸ್ A2 ಇದೆ. ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲೂ ಸಹ ಹೇಳಿದ್ದೀನಿ, ಯಾವ್ದನ್ನ ಕಂಡುಹಿಡಿಬೇಕು ಅದನ್ನ ನಾವು ಒಂದ್ ಕಡೆ ಬರ್ಕೊಬೇಕು, ಇನ್ನು ಉಳಿದಿರೋ ಟರ್ಮ್ಸ್ ನ ರೈಟ್ ಸೈಡ್ ಬರ್ಕೋಬೇಕು ಅಂತ. ಸೊ ಇದನ್ನ A2 ಇಲ್ಲಿದೆ. ಸೊ ಈ ಮೈನಸ್ A2 ನ ಈ ಕಡೆ ಬಂದ್ರೆ ಏನಾಗುತ್ತೆ, ಪ್ಲಸ್ A2 ಆಗುತ್ತೆ. ಅದಾದ್ಮೇಲೆ 26 ಇದೆ, 26 ನ ಹಾಗೆ ಬರ್ಕೊಳ್ಳಿ. ಮೈನಸ್ 2 ಇರೋದನ್ನ ಪ್ಲಸ್ 2 ಅಂತ ಈ ಕಡೆ ಬರ್ದಿದ್ದೀರಿ. ಅವಾಗ ನಿಮಗೆ ಏನಾಗುತ್ತೆ, 26 ಪ್ಲಸ್ 2 ಎಷ್ಟಾಗುತ್ತೆ, 28 ಆಗುತ್ತೆ. ಇದು A2 ಪ್ಲಸ್ A2 ಎಷ್ಟಾಗುತ್ತೆ, 2A2 ಆಗುತ್ತೆ. ಸೊ ಈ A2 ನ ಹಾಗೆ ಬರ್ಕೊಂಡು ಈ 2 ಇವಾಗ ನಾನು ಆವಾಗ್ಲೂ ಸಹ ಮುಂಚಿನ ವಿಡಿಯೋಸ್ ಅಲ್ಲಿ ಹೇಳಿದೀನಿ, ಇದ್ರದ್ದು ಪಕ್ಕದಲ್ಲೇ ಇಂಟು ಇದ್ರೆ ಮಾತ್ರ ಇಲ್ಲಿ ಬಂದಾಗ ಇದು ಕೆಳಗಡೆ ಬರುತ್ತೆ ಟರ್ಮ್ ಅಂತ. ಸೊ ಇದನ್ನ ಈ ತರ ಬರ್ಕೊಳ್ಳೋಣ. 2 1s 2 1s 2 4s. ಸೊ ನಮಗೆ ಇಲ್ಲಿ A2 ಎಷ್ಟು ಬಂತು, 14 ಬಂತು. ಸೊ ಈ 14 ನ ನಾವಿಲ್ಲಿ ಬರೀಬಹುದು. ಸೊ ಮಿಸ್ಸಿಂಗ್ ಟರ್ಮ್ 14 ಅಂತ ಅಷ್ಟೇ. ತುಂಬಾನೇ ಸಿಂಪಲ್ ಇದೆ ಅಲ್ವಾ. ಸೊ ಅದೇ ತರ ನೀವು ನೋಡ್ಬೋದು,
ಇಲ್ಲಿ ಇನ್ನ 4 ಪ್ರಾಬ್ಲಮ್ಸ್ ಇದೆ ಅದೇ ತರ. ಅದರಲ್ಲಿ ನಾವು ಸೆಕೆಂಡ್ ಒನ್ ಸಹ ನೀವು ಈಸಿಯಾಗಿ ಮಾಡ್ಬೋದು. ಸೊ ನಾನು ಅದನ್ನ ಸ್ಕಿಪ್ ಮಾಡ್ತೀನಿ. ಥರ್ಡ್ ಒನ್ ಅನ್ನ ನೋಡೋಣ. ಏನಕ್ಕಂದ್ರೆ ಇದರಲ್ಲಿ ನೋಡಿ 9 1/2 ಈ ತರ ಟರ್ಮ್ಸ್ ಇದೆ ಅಲ್ವಾ, ಇದನ್ನ ಸ್ವಲ್ಪ ಕಷ್ಟ ಕ್ಯಾಲ್ಕುಲೇಷನ್ ಮಾಡೋದು. ಸೊ ಇದನ್ನ ತಗೊಂಡ್ಬಿಟ್ಟು ಮಾಡೋಣ, ಓಕೆನಾ? ಸೊ ಬನ್ನಿ ನೋಡೋಣ. ಥರ್ಡ್ ಪ್ರಾಬ್ಲಮ್ 5 ಇದೆ, ಒಂದು ಚಿಕ್ಕ ಬಾಕ್ಸ್ ಕೊಟ್ಟಿದ್ದಾರೆ 2, ಮತ್ತೆ 9 × 1/2 ಅಂತ ಕೊಟ್ಟಿದ್ದಾರೆ. ನೀವು ಇಲ್ಲಿ ಕಂಡುಹಿಡಿಬೇಕಾಗಿರೋ ಟರ್ಮ್ಸ್ ಏನೇನು ಕಂಡುಹಿಡಿಬೇಕು, ನೀವು A2ನ ಕಂಡುಹಿಡಿಬೇಕು, ನಮಗೆ ಗೊತ್ತಿಲ್ಲ. ಸೊ A3ನೂ ಸಹ ಕಂಡುಹಿಡಿಬೇಕು, ನಮಗೆ ಗೊತ್ತಿಲ್ಲ. ಕೊಟ್ಟಿರೋದೇನು A ಮತ್ತೆ A = 5 ಇದೆ. ಅದಾದ್ಮೇಲೆ A2 A3 ಇದೇನು ಏನಾಗುತ್ತೆ, ಇದು A1 A2 A3 ಇದೇನಾಗುತ್ತೆ A4 ಆಗುತ್ತಲ್ವಾ. ಸೊ A4 = 9 × 1/2. ಇದನ್ನ ಇನ್ನ ಸಿಂಪ್ಲಿಫೈ ಮಾಡಿ ಬರ್ಕೊಳ್ಳೋದಾದ್ರೆ ಎಷ್ಟಾಗುತ್ತೆ, 9 × 2 18 ಅಲ್ವಾ, 18 + 1 ಎಷ್ಟಾಗುತ್ತೆ, 19 ಆಗುತ್ತೆ. ಸೊ 19/2 ಆಗುತ್ತೆ. ಸೊ ಇದನ್ನ ಹಾಗೆ ಬರ್ಕೊಳ್ಳೋಣ. ಇವಾಗ ನಾವು ಕಂಡುಹಿಡಬೇಕಾಗಿರೋ ಫಾರ್ಮುಲಾಸ್ ನೋಡೋಣ. A2 ಮತ್ತೆ A3 ಅಲ್ವಾ. ಸೊ A2 ಮತ್ತೆ A3ದು ಫಾರ್ಮುಲಾಸ್ ನೋಡೋಣ ಇಲ್ಲಿ. ಸೊ A2 = ನಮಗೆ ಗೊತ್ತಿದೆ ಅಲ್ವಾ, A + D ಅಂತ. ಸೊ ಅದು ಹಾಗೆ A3 ಫಾರ್ಮುಲಾ ಏನಿದೆ, A3 = A + 2D ಇದೆ. ಸೊ ನೀವಿವಾಗ ನೋಡಿ, ನಮಗೆ A4ದು ಎಲ್ಲಾ ಟರ್ಮ್ಸ್ ಗೊತ್ತಿದೆ ನಮಗೆ. ಸೊ A2 ಮತ್ತೆ A3 ಕಂಡುಹಿಡಿಬೇಕಂದ್ರೆ ನೀವು ಇಲ್ಲಿ ನೋಡ್ಬೋದು, ನಮಗೆ D ಬೇಕೇ ಬೇಕಲ್ವಾ. ಸೊ D ಕಂಡುಹಿಡಿಯಲೇಬೇಕಿದೆ. D ಕಂಡುಹಿಡಿಯೋದಕ್ಕೋಸ್ಕರ ನಾವ್ ಏನ್ ಮಾಡ್ಬೋದಂದ್ರೆ, ಈ A4ದು ಕಂಪ್ಲೀಟ್ ಟರ್ಮ್ ನಮಗೆ ಗೊತ್ತಿದೆ, A4ದು ಫಾರ್ಮುಲಾ. ಫಾರ್ ಎಕ್ಸಾಂಪಲ್ A4 = A + 3D, ಹೌದಾ. ಸೊ ನಾವಿವಾಗ ಇದರಿಂದ D ನ ಕಂಡುಹಿಡಿಬಹುದು. ಇದ್ರ ಕಂಪ್ಲೀಟ್ ಟರ್ಮ್ ಇದೆ, ಯಾಕಂದ್ರೆ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, A ನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಮತ್ತೆ 3 ಇದೆ, D ನ ನಾವು ಈಸಿಯಾಗಿ ಕಂಡುಹಿಡಿಬಹುದು, ಅಥವಾ ಈ ಫಾರ್ಮುಲಾನು ಸಹ ಯೂಸ್ ಮಾಡ್ಕೊಂಡು ಕಂಡುಹಿಡಿಬಹುದು. ಬಟ್ ಇದು ಸಿಂಪ್ಲಿಫೈಡ್ ಅಲ್ವಾ. ಸೊ ನಾವು ಇದನ್ನೇ ಮಾಡೋಣ. ನಾವು ಈ ಫಾರ್ಮುಲಾ ಅಂತಂದ್ರೂ ಅದೇ ಬರುತ್ತೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ. ನೋಡಿಬೇಕಂದ್ರೆ ಇದು A ಇದೆ ಅಲ್ವಾ, ಪ್ಲಸ್ ಇದೆ n-1 ಅಂತಂದ್ರೆ ನೀವು ಇಲ್ಲಿ ನೋಡ್ಬೋದು 4 - 1 3 ಆಗುತ್ತೆ, 3 × D. ಸೊ ಇದ್ರದ್ದು ಸಿಂಪ್ಲಿಫೈಡ್ ಆಲ್ರೆಡಿ ಇದು. ಸೊ ನಾನು ಅದನ್ನ ಡೈರೆಕ್ಟ್ ಆಗಿ ಬರ್ಕೊಂತೀನಿ. ಸೊ ಬರ್ಕೊಂಡಾದ್ಮೇಲೆ ನೋಡಿ ಇಲ್ಲಿ ಎಷ್ಟಿದೆ, 19/2 ಇದೆ. ಸೊ 19/2 ಹಾಗೆ ಬರ್ಕೊಂತೀನಿ. ಅದಾದ್ಮೇಲೆ 5 + 3 ಇದೆ × D ಇದೆ ಅಲ್ವಾ. ಸೊ ಇದನ್ನ ಒಂದ್ ಕಡೆ ಬರ್ಕೊಳ್ಳೋದು ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಲ್ವಾ. ಸೊ ಈ 3D ನ ಈ ಕಡೆ ಬರ್ಕೊಂಬೇಡ. ಅದಾದ್ಮೇಲೆ ಈ 3D ಈ ಫುಲ್ ಕಂಪ್ಲೀಟ್ ಆಗಿ ಇಂಟರ್ಚೇಂಜ್ ಮಾಡ್ಕೊಂಬೇಡ. ಪ್ಲಸ್ ಇದೆ, ಇದು 5 ಇದೆ. ಸೊ ಇದನ್ನ 19/2 ಇದೆ, ಹೌದಾ. ಸೊ ನಾವ್ ಇವಾಗ ಏನ್ ಮಾಡೋಣ ಅಂತಂದ್ರೆ 3D ಇಲ್ಲಿ ಬರ್ಕೊಂಡ್ಬಿಟ್ಟು ಈ 19/2 ಹಾಗೆ ಬರ್ಕೊಳ್ಳೋಣ. ಈ 5 ಇದ್ದಿದ್ದು ಈ ಕಡೆ ಬಂದಾಗ -5 ಆಗುತ್ತೆ, ಓಕೆನಾ. ಸೊ ಅದೇ ಈ ಟರ್ಮ್ ಆದ್ರೆ ಕೆಳಗಡೆ ಬರುತ್ತೆ. ಈ ತರ ಪ್ಲಸ್ ಮೈನಸ್ ಈ ಕಡೆ ಇದ್ದಾಗ ಇದು ಪಕ್ಕದಲ್ಲಿ ಬರುತ್ತೆ, ಹೌದಾ. ಸೊ ಇವಾಗ D ಇಲ್ಲಿದೆ. ಸೊ ಇದನ್ನ ಇನ್ನ ಸಿಂಪ್ಲಿಫೈ ಮಾಡೋದಾದ್ರೆ ಯಾವ ತರ ಮಾಡ್ಬೋದು, LCM ತಗೊಬೇಕಲ್ವಾ. ಸೊ LCM ತಗೊಂಡಾಗ ನಮಗೆ ಇಲ್ಲಿ ಎಷ್ಟು ಬರುತ್ತೆ, 19 - 10 ಇಲ್ಲಿ 2 ಬರುತ್ತೆ. ನಿಮ್ಗೆ LCM ಗೊತ್ತಲ್ವಾ ಯಾವ ತರ ಅಂತ. ಇಲ್ಲಿ ಏನಿಲ್ಲ ಅಂದ್ರೆ 1 ಅಂತ ಇರ್ತಾ ಇದೆ. ಸೊ LCM 2 ಆಗುತ್ತೆ. ಇಲ್ಲಿ 19/2 ಇದೆ. ಸೊ ನಮ್ಗೆ 2 ಕ್ಯಾನ್ಸಲ್ ಆಗಿ 19 ಬರುತ್ತೆ. ಇಲ್ಲಿ ಏನಾಗುತ್ತೆ 5 ಇದೆ. ಸೊ × 2 ಆದಾಗ 10 ಆಗುತ್ತೆ. ಸೊ ನಮ್ಗೆ ಇದು ಗೊತ್ತಿದೆ ಅಂತ ಅನ್ಕೊಂತೀನಿ. ಗೊತ್ತಿಲ್ಲ ಅಂದ್ರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಸೊ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದಾದ್ಮೇಲೆ ಇಲ್ಲಿ ಎಷ್ಟು ಬರುತ್ತೆ, 19 - 10 ಅಂದ್ರೆ ಎಷ್ಟಾಗುತ್ತೆ, ಇಲ್ಲಿ 9 ಆಗುತ್ತೆ. ಸೊ 9/2 ಬರುತ್ತೆ. ನಮ್ಗೆ ಇಲ್ಲಿನ 3D ಇದೆ ಅಲ್ವಾ. ಸೊ ಈ D = 9/2 ಆಗುತ್ತೆ. ಮತ್ತೆ ಇಂಟು ಈ ತರ 3 ಇದ್ದಾಗ ನಾನು ಅವಾಗ್ಲೇ ಹೇಳಿದೆ, ಇದು ಕೆಳಗೆ ಬಂದಾಗ 3 ಆಗುತ್ತೆ ಅಂತ. ಸೊ ಈ ಕೆಳಗಡೆ ಇರೋದು ಮೇಲೆ ಬಂದಾಗ 1/3 ಆಗುತ್ತೆ. ಸೊ ನಾವ್ ಇದನ್ನ ಈ ತರ ಬರ್ಕೋಬಹುದು, 1/3 ಅಂತ. ಸೊ 3 1s ಇಲ್ಲಿ 3 3s ಆಗುತ್ತೆ. ಸೊ D ಎಷ್ಟು ಬರುತ್ತೆ, ಅವಾಗ ಉಳಿದಿರೋದೆಷ್ಟು 3/2 ಆಗುತ್ತೆ. ಸೊ ನಮಗೆ D ಬಂದಿದ್ರದ್ದು ಏನಂದ್ರೆ 3/2, ಓಕೆನಾ. ಸೊ ಇವಾಗ ನಮಗೆ D ಗೊತ್ತಾಗಿದೆ, A ಗೊತ್ತಿದೆ. ಸೊ ಅಷ್ಟೇ ಅಲ್ವಾ ನಮಗೆ ಬೇಕಾಗಿರೋದು ಈ ಫಾರ್ಮುಲಾಸ್ಗೆ ಸಬ್ಸ್ಟಿಟ್ಯೂಟ್ ಮಾಡಕ್ಕೆ. ಬನ್ನಿ ಇವಾಗ A2ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಅದಾದ ನಂತರ A3ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. A2 ಅಂತಂದ್ರೆ A2 = A ಎಷ್ಟಿದೆ, 5 ಇದೆ ಅಲ್ವಾ. ಸೊ 5 ಪ್ಲಸ್ ಇವಾಗ D ಎಷ್ಟಿದೆ, 3/2 ಇದೆ. ಸೊ 3/2 ಮಾಡೋಣ. ಸೊ ನೋಡಿ ಇದು ಸಿಂಪಲ್. ಇದು LCM ತಗೊಬೇಕು. LCM ತಗೊಂಡು ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ, 2 ಬರುತ್ತೆ. ಸೊ ಅದಾದ್ಮೇಲೆ ಇಲ್ಲಿ 10 + 3 ಆಗುತ್ತೆ, ಯಾಕೆಂದ್ರೆ 2 ಕ್ಯಾನ್ಸಲ್ ಆಗುತ್ತೆ. 10 + 3 ಆಗುತ್ತೆ. ಅದಾದ್ಮೇಲೆ 13/2
2 ಆಗುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡೋದಾದ್ರೆ ನಿಮ್ಗೆ ಗೊತ್ತಲ್ವಾ ಸಿಂಪ್ಲಿಫೈ ಯಾವ ತರ ಮಾಡೋದಂತ. 2 ಈ ತರ ಸಿಂಪ್ಲಿಫೈ ಮಾಡಿದಾಗ ಇವಾಗ 2 6 12 ಅಲ್ವಾ. ಸೊ ಇಲ್ಲಿ 1 ಬರುತ್ತೆ. ಸೊ ಇದನ್ನ ನಾವು ಯಾವ ರೀತಿ ಬರಿಬಹುದು ಅಂದ್ರೆ 6. ಸೊ ಈ 6 ಅನ್ನ ಈ 1 ಮತ್ತೆ ಮೇಲ್ಗಡೆ ಬರ್ದ್ಬಿಟ್ಟು ಇದನ್ನ 2 ನ ಕೆಳಗಡೆ ಬರಬೇಕು. 6 into 1/2 ಆಗುತ್ತೆ. ಸೊ ಇದನ್ನ ಹೆಂಗ್ ಬರಿಬಹುದು 6 into 1/2 ಅಂತಾನು ಬರಿಬಹುದು. ಓಕೆನಾ, ಇದು A2. ಸೊ ಅದಾದ್ಮೇಲೆ ಇವಾಗ A3 ನೋಡೋಣ. ಸೊ A3 ಈಕ್ವಲ್ಸ್ A plus 2D ಇದೆ ಅಲ್ವಾ. ಸೊ A ಅಂದ್ರೆ ಎಷ್ಟು 5 ಪ್ಲಸ್ 2 into D ಅಂದ್ರೆ ಎಷ್ಟು ನಮ್ಗೆ ಇಲ್ಲಿ ಬಂದಿರೋದು 3/2 ಅಲ್ವಾ. ಸೊ 3/2. ಸೊ ನಾವು ಈ ತರ ಇದ್ದಾಗ ನಾವು ಈಸಿಯಾಗಿ ಕ್ಯಾನ್ಸಲ್ ಮಾಡ್ಬೋದು. ಸೊ ಇದನ್ನು ಕ್ಯಾನ್ಸಲ್ ಆಗುತ್ತಾ. ಸೊ ಅವಾಗ ಇನ್ನು ಉಳಿದಿರೋದೆಷ್ಟು 5 plus 3. ಸೊ 5 plus 3 ಅಂದ್ರೆ ಎಷ್ಟು ಬರುತ್ತಿಲ್ಲ ಆನ್ಸರು 8. ಸೊ ಮಿಸ್ಸಿಂಗ್ ಟರ್ಮ್ ಇಲ್ಲಿ ಎಷ್ಟು ಬರೀತೀರಾ 8. ಹೌದಾ, ಇಲ್ಲಿ ಮಿಸ್ಸಿಂಗ್ ಟರ್ಮ್ ಎಷ್ಟು ಬರೀತೀರಾ 6 into 1/2. ಸೊ ಇದು ಅರ್ಥ ಆಯ್ತಲ್ವಾ. ಇದನ್ನು ತುಂಬಾನೇ ಸಿಂಪಲ್ ಇದೆ, ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಸೊ 4th ಒನ್ ನೋಡಿ, ಇದ್ರಲ್ಲೂ ಅಷ್ಟೇ 4 ಬಾಕ್ಸಸ್ ಕೊಟ್ಟಿದ್ದಾರೆ. ಸೇಮ್ ಇದೇ ತರ ಮಾಡಿ ಡಿ ನ ಕಂಡುಹಿಡಿಯಿರಿ. ಸೊ ಡಿ ನ ಕಂಡುಹಿಡಿಯಕ್ಕೆ ನಿಮಗೆ ಗೊತ್ತಿದೆ ಅಲ್ವಾ, ಇಲ್ಲಿ A1 A2 A3 A4 A5 A6 ನ ಕೊಟ್ಟಿದ್ದಾರೆ. A6 ಆನ್ಸರ್ 6 ಅಂತ ಕೊಟ್ಟಿದ್ದಾರೆ. ಸೊ A6 ಫಾರ್ಮುಲಾ ಏನಿದೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಡಿ ಬರುತ್ತೆ. ಅದಾದ ನಂತರ ಡಿ ನು ಸಿಗುತ್ತೆ, ಏನು ಸಿಗುತ್ತೆ, ಇನ್ನು ಉಳಿದಿರೋ ಟರ್ಮ್ಸ್ ಗೆ ನೀವು ಅಪ್ಲೈ ಮಾಡಿ. ಸೊ ತುಂಬಾನೇ ಈಸಿ. ಓಕೆನಾ. ಅದಾದ್ಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ ಬಂದ್ಬಿಟ್ಟು 5th ಒನ್ ನೋಡಿ. ಸೊ 5th ಒನ್ ಸಹ ಸ್ವಲ್ಪ ಟ್ರಿಕ್ಕಿ ಆಗಿದೆ, ಏನಕ್ಕಂದ್ರೆ ಏನ ಕೊಟ್ಟಿಲ್ಲ ಇಲ್ಲಿ. ಸೊ ನಾವ್ ಇದನ್ನ ಮಾಡೋಣ, ಯಾವ ರೀತಿ ನೋಡೋಣ ಕಂಡುಹಿಡಿಯೋದು ಅಂತ. ಓಕೆನಾ. ಸೊ ಬನ್ನಿ ನೋಡೋಣ 5th ಪ್ರಾಬ್ಲಮ್. ಸೊ ಒಂದು ಬಾಕ್ಸ್ ಇದೆ, ನೆಕ್ಸ್ಟ್ 38 ಕೊಟ್ಟಿದ್ದಾರೆ. ಅದಾದ್ಮೇಲೆ 3 ಬಾಕ್ಸಸ್ ಇದೆ ಅಲ್ವಾ. ಸೊ -22 ಇದೆ. ಸೊ ನೀವಿಲ್ಲಿ ನೋಡ್ಬೋದು ನಮ್ಗೆ ಏನು ಕೊಟ್ಟಿಲ್ಲ ಮತ್ತೆ ಡಿನು ಕೊಟ್ಟಿಲ್ಲ. ಸೊ 2 ಟರ್ಮ್ಸ್ ನ ಮಾತ್ರ ಕೊಟ್ಟಿದ್ದಾರೆ. ಸೊ ನಾವು ಅವಾಗ ಏನ್ ಮಾಡ್ಬೋದು ಅಂದ್ರೆ ನಮ್ಗೆ ಗೊತ್ತಿದೆ ಅಲ್ವಾ ಫಾರ್ಮುಲಾ. ಸೊ ಇವಾಗ A2 ಈಕ್ವಲ್ಸ್ A plus D ಅಂತ ಗೊತ್ತಿದೆ. ಅದಾದ್ಮೇಲೆ ಇದು A2 A3 A4 A5 A6 ಅಲ್ವಾ. ಸೊ A6 ಈಕ್ವಲ್ಸ್ A plus 5D ಅಂತ ಗೊತ್ತಿದೆ. ಸೊ ನೀವು ಇವಾಗ ನೋಡಿ ಡಿ ನ ಕಂಡುಹಿಡಿಯಬೇಕಂದ್ರೆ ಎ ಇರಬೇಕು ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಂದ್ರೆ. ಇದಕ್ಕೂ ಅಷ್ಟೇ ಅಲ್ವಾ. ಸೊ ನಮ್ಗೆ ಈ ತರ ಬಂದಾಗ ನಾವೇನ್ ಮಾಡ್ಬೇಕಂದ್ರೆ ಇದನ್ನ ಈಕ್ವೇಶನ್ 1 ಅಂತ ತಗೊಬೇಕು, ಇದನ್ನ ಈಕ್ವೇಶನ್ 2 ಅಂತ ತಗೋಬೇಕು. ಈ 2 ಈಕ್ವೇಶನ್ ನ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ಏನಾದ್ರೂ ಮಾಡಿದ್ರೆ ನಮಗೆ ಡಿ ಸಿಗ್ಬೋದಾ ಅಂತ ನೋಡೋಣ. ಓಕೆನಾ. ಸೊ ನೋಡಿ ಇಲ್ಲಿ A2 ಎಷ್ಟು ಕೊಟ್ಟಿದ್ದಾರೆ 38 ಕೊಟ್ಟಿದ್ದಾರೆ. ಹೌದಾ. ಅದಾದ್ಮೇಲೆ ಎ ನಮಗೆ ಗೊತ್ತಿಲ್ಲ, A plus D ಹಾಗೆ ಇದೆ. ಸೊ A6 ಎಷ್ಟಿದೆ ಇಲ್ಲಿ -22 ಇದೆ. ಸೊ ಇದು A plus 5D. ಇದು ಕ್ಲಿಯರಾ. ಸೊ ಇದು ಕ್ಲಿಯರ್ ಆದಾದ್ಮೇಲೆ ಇದೆರಡನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು ನಾವು. ಯಾವ ತರ ಅಂತಂದ್ರೆ ನೋಡಿ, ಇದರಲ್ಲಿ ಇದನ್ನ ಮೈನಸ್ ಮಾಡಿದ್ರೆ ನಮ್ಗೆ ಡಿ ಸಿಗುತ್ತೆ. ಯಾವ ತರ ಅಂದ್ರೆ ಇವಾಗ 38 ಇದೆ, ಇದನ್ನ -22 ಇದೆ ಅಲ್ವಾ. ಸೊ ಈ -22 ಓಕೆನಾ A plus 5D. ಸೊ ನಾನು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಬರಿತಾ ಇದ್ದೀನಿ. ನೀವು ಬರಿಬೇಕಾದ್ರೆ ಎರಡನ್ನೂ ಡಿಫ್ರೆಂಟ್ ಸ್ಟೆಪ್ಸ್ ಆಗಿ ಸಹ ಬರಿಬಹುದು. ಬಟ್ ನಾನು ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ನೋಡ್ತಾ ಇದ್ದೀನಿ. ನೋಡಿ ಇಲ್ಲಿ ಮೈನಸ್ ಮಾಡೋಣ, ಇದನ್ನು ಮೈನಸ್ ಮಾಡೋಣ. ಸೊ ಇದು ಕ್ಯಾನ್ಸಲ್ ಆಗುತ್ತಲ್ವಾ. ಸೊ ಇದು ಕ್ಯಾನ್ಸಲ್ ಆದ್ರೆ ಇಲ್ಲಿ ಎಷ್ಟು ಬರುತ್ತೆ, ಇಲ್ಲಿ -4D ಬರುತ್ತೆ. ಈಕ್ವಲ್ಸ್ ಹಾಗೆ ರೀತಿ ಇದನ್ನು ನೋಡ್ಬೋದು ನೀವು. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸಬ್ಟ್ರಾಕ್ಟ್ ಮಾಡ್ಬೇಕಲ್ವಾ. ಸೊ ಸಬ್ಟ್ರಾಕ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಮೈನಸ್ ಇದ್ದದ್ದು ಪ್ಲಸ್ ಆಗುತ್ತೆ, ಇಲ್ಲಿ ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ. ಇದೇ ತರ ಅಲ್ವಾ ನಾವು ಮಾಡೋದು. ಸೊ ಇಲ್ಲಿ ಪ್ಲಸ್ ಆದಾಗ ಇದನ್ನ ಎರಡನ್ನೂ ಆಡ್ ಮಾಡ್ಬೇಕಾಗುತ್ತೆ. ಸೊ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಮ್ಗೆ ಇಲ್ಲಿ 60 ಬರುತ್ತೆ. ಸೊ ನೋಡಿ ಇಲ್ಲಿ ನಾನು ಅವಾಗಲೇ ಹೇಳಿದೆ ಯಾವ್ದು ಕಂಡುಹಿಡಿಬೇಕಾಗಿರೋದು ಡಿ. ಸೊ ಇಲ್ಲಿ 60, ಈ -4 ಕೆಳಗಡೆ ಬರುತ್ತೆ. ಸೊ -4 ಇಲ್ಲ ಆಯ್ತು. ಇದನ್ನ ನೋಡಿ 4 1s ಇಲ್ಲಿ 4 1s ಮಾಡ್ಬೋದು, ಮತ್ತೆ 4 5s ಮಾಡ್ಬೋದು. ಸೊ ಇಲ್ಲಿ ಮೈನಸ್ ಇರೋದ್ರಿಂದ ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ, ಡಿ ಈಕ್ವಲ್ಸ್ -15. ಸೊ ಡಿ ಸಿಕ್ತಾ ನಮಗೆ. ಸೊ ಈಸಿಯಾಗಿ ಡಿ ಸಿಕ್ತಲ್ವಾ. ಸೊ ಉಳಿದಿರೋ ಫಾರ್ಮುಲಾಸ್ ಏನೇನಿದೆ ಇದಕ್ಕೆಲ್ಲ ಸಬ್ಸ್ಟಿಟ್ಯೂಟ್ ಮಾಡೋದು ತುಂಬಾನೇ ಸಿಂಪಲ್. ನೋಡಿ ಇವಾಗ ಫಸ್ಟ್ ಎ ಟರ್ಮ್ ನ ಕಂಡುಹಿಡಿದ್ಬಿಡೋಣ. ಎ ಟರ್ಮ್ ನ ಕಂಡುಹಿಡಿಯೋದಕ್ಕೆ ನಮಗೆ ಡಿ ಸಿಕ್ಕಿದೆ. ಸೊ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಎ ಟರ್ಮ್ ಸಿಗುತ್ತಲ್ವಾ. ಸೊ ನೋಡೋಣ ಇವಾಗ A2 ಈಕ್ವಲ್ಸ್ A plus D ಇದೆ. ಸೊ ಇಲ್ಲಿ A plus D ಹಾಗೆ ಬರ್ಕೊಳ್ಳೋಣ. ಸೊ ಡಿ ಇದು ಗೊತ್ತಾಗಿದೆ ನಮಗೆ ಇಲ್ಲಿ. ಸೊ ಈ ಡಿ -15 ಹೌದಾ. ಸೊ ಇದು ಎ ಟರ್ಮ್ದು ನಾವು ಕಂಡುಹಿಡಿಬೇಕು. ಸೊ ಹಾಗೆ ಬರ್ಕೊಳ್ಳೋಣ. A2 ನಮಗೆ ಆಲ್ರೆಡಿ ಗೊತ್ತಿದೆ ಎಷ್ಟು ಅಂತ ಹೇಳಿ 38 ಅಂತ. ಸೊ ಇವಾಗ ನೋಡಿ ಇಲ್ಲಿ ಇವಾಗ ಏನ ಈ ಕಡೆ ಬರ್ಕೊಳ್ಳೋಣ. ಸೊ ಇದಿರೋ ಟರ್ಮ್ಸ್ ನ ಈ ಕಡೆ ಬರೆದ್ರೆ ನಮಗೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ 38. ಸೊ
38 ಹಾಗೆ ಬರೆಯೋಣ ಈ ಕಡೆದು. ಸೊ ಈ -15 ಈ ಕಡೆ ಬರ್ಕೊಂಡಾಗ ನಾವು ಇಲ್ಲಿ ಬಂದಾಗ ಇಲ್ಲಿ ಏನಾಗುತ್ತೆ, ಸೊ +15 ಆಗುತ್ತೆ ಅಲ್ವಾ. ಸೊ A = 53 ಸಿಂಪಲ್ ಅಲ್ವಾ. ಸೊ ಈ 53 ನಮಗೆ ಬಂತು. ಸೊ ಈ 53ನ ಇಲ್ಲಿ ಬರೆಯೋಣ. ಅದಾದ್ಮೇಲೆ ಅದೇ ತರ A3 ಕಂಡುಹಿಡಿಬೇಕಂದ್ರೆ ಇವಾಗ ಸಿಂಪಲ್, ನಮಗೆ ಆಲ್ರೆಡಿ ಟರ್ಮ್ಸ್ ಸಿಕ್ಕಿದೆ, ಡಿನೂ ಸಿಕ್ಕಿದೆ, ಏನು ಸಿಕ್ಕಿದೆ. ಇನ್ನು ಉಳಿದಿರೋದೆಲ್ಲ ಡೈರೆಕ್ಟ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋದು ಅಷ್ಟೇ, ಮತ್ತೇನಿಲ್ಲ. ಸೊ ನೋಡಿ ಇಲ್ಲಿ A2 ಅಲ್ಲ ಅಲ್ವಾ, A3 ಕಂಡುಹಿಡಿಬೇಕಾಗಿರೋದು. A3 ಅಂದ್ರೆ A + 2D. ಸೊ Aದು ಎಷ್ಟಿದೆ 53 + 2 × D ಅಂದ್ರೆ -15. ಸೊ 53 ಪ್ಲಸ್ ಇಲ್ಲಿ ನಾವು ಇದನ್ನ ಪ್ಲಸ್ ಅಂತ ಬರೆಯೋದ್ರ ಬದಲು ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಸಹ ಮಾಡ್ಕೊಬಹುದು. ಸೊ ಒಂದು ಸ್ಟೆಪ್ ರೆಡ್ಯೂಸ್ ಮಾಡೋಕ್ಕೆ +× -, 15 2 ಎಷ್ಟಾಗುತ್ತೆ ನಮ್ಗೆ ಇಲ್ಲಿ 30 ಆಗುತ್ತೆ. ಸೊ ಇದನ್ನ ನಾವು ಸಬ್ಸ್ಟ್ರಾಕ್ಟ್ ಮಾಡಿದಾಗ ನಮಗೆ ಇಲ್ಲಿ 23 ಬರುತ್ತೆ. ಓಕೆನಾ. ಸೊ ಅದೇ ತರ A4 ಅನ್ನ ನೋಡೋಣ ಇವಾಗ. A4 ಅಂದ್ರೆ A + 3D. ಸೊ ನಿಮ್ಗೆ ಇದು ಅರ್ಥ ಆಗ್ತಾ ಇದೆ ಅಲ್ವಾ, ತುಂಬಾನೇ ಸಿಂಪಲ್ ಇದೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಫಾಸ್ಟ್ ಆಗಿ ಮಾಡ್ತಾ ಇದ್ದೀನಿ, ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಸೊ 53 + 3 × D ಅಂದ್ರೆ ಎಷ್ಟು, D ನಮಗೆ ಗೊತ್ತಾಗಿದೆ ಅಲ್ವಾ, ಇಲ್ಲಿ ಕಡೆ ಇಲ್ಲಿ 15 -15. ಸೊ 53 + -, 15 × 3 ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ ಇಲ್ಲಿ 45 ಬರುತ್ತೆ. ಸೊ ಇದನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 8 ಬರುತ್ತೆ. ಸೊ ಅದೇ ತರ ಇವಾಗ A5 ನ ಕಂಡುಹಿಡಿಯೋಣ. A5 = A + 4D. ಸೊ A ಎಷ್ಟಿದೆ 53 + 4 × -15. ಸೊ 53 + -, 15 4 ಎಷ್ಟು 60. ಸೊ ನಾವು ಇದನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ 7. ಇಲ್ಲಿ ದೊಡ್ಡ ಚಿಹ್ನೆ ಯಾವುದು, ಸಾರಿ ದೊಡ್ಡ ಸಂಖ್ಯೆ ಯಾವುದು 60. ಸೊ ಇದನ್ನ ಮೈನಸ್ ಬರುತ್ತೆ. ಸೊ A5 ಬಂದ್ಬಿಟ್ಟು -7. ಸೊ ನಮ್ಗೆಲ್ಲಾ ಟರ್ಮ್ಸ್ ಸಿಕ್ತಲ್ವಾ, ಇಷ್ಟೇ, ತುಂಬಾನೇ ಸಿಂಪಲ್. ಇಷ್ಟೊತ್ತು ನಾವು ಯಾವ್ದಾವ್ದು ಫಾರ್ಮುಲಾಸ್ ಯೂಸ್ ಮಾಡಿ ಸಾಲ್ವ್ ಮಾಡಿದ್ವಲ್ಲ, ಇದೆಲ್ಲ ನಾವು ಆಲ್ರೆಡಿ ಇನ್ ಡೀಟೇಲ್ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರೋದೆ. ಜಸ್ಟ್ ನೀವು ಥಿಂಕ್ ಮಾಡಬೇಕು, ನಾನು ಯಾವ ಫಾರ್ಮುಲಾ, ನಮಗೆ ಯಾವ ಸಂಖ್ಯೆನ ಕೊಟ್ಟಿದ್ದಾರೆ, ನಮಗೆ ಯಾವ ಫಾರ್ಮುಲಾನ ಅಪ್ಲೈ ಮಾಡಬೇಕು, ಆ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಮಗೆ ರಿಸಲ್ಟ್ಸ್ ಬರುತ್ತಾ ಇಲ್ವಾ ಅಂತ. ಓಕೆನಾ. ಸೊ ಅದ್ರ ಬೇಸ್ ಮೇಲೆ ನೀವು ಯಾವ ಫಾರ್ಮುಲಾ ಅಪ್ಲೈ ಮಾಡ್ಬೇಕಂತ ಚೂಸ್ ಮಾಡಬೇಕು. ಸೊ ಇನ್ನೊಂದೆರಡು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿಸೋಣ ನೆಕ್ಸ್ಟ್ 1.2 ಅಲ್ಲೇ. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ರೀತಿ ನೆನ್ಪಿಟ್ಕೋಬೇಕು ಅಂತ. ಓಕೆನಾ. ಸೊ ಬನ್ನಿ ನೋಡೋಣ. ನೀವಿಲ್ಲಿ ನೋಡ್ಬೋದು, ನಾವು ಥರ್ಡ್ ಸೆಕ್ಷನ್ ನಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಆಲ್ಮೋಸ್ಟ್ ಸಾಲ್ವ್ ಮಾಡಿದ್ವಿ ಅಲ್ವಾ. ಸೊ ಈ ಕಡೆ ಸೆಕ್ಷನ್ ಅಲ್ಲಿ ಏನಿದೆ 4 to 13 ವರೆಗೂ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ, ಮತ್ತೆ 14 to 20 ವರೆಗೂ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ. ಇದರಲ್ಲಿ ಎಲ್ಲದನ್ನು ನಾವು ಟರ್ಮ್ಸ್ ನ ಕಂಡುಹಿಡಿಯೋದಿರಲ್ಲ, ಕೆಲವೊಂದೊಂದು ಪ್ರೂವ್ ಮಾಡೋದಿರುತ್ತೆ, ಕೆಲವೊಂದು ಟರ್ಮ್ಸ್ ನ ಕಂಡುಹಿಡಿಯೋದಿರುತ್ತೆ. ನೀವು ಕ್ವೆಶನ್ಸ್ ನ ಅರ್ಥ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ತಕ್ಕಾಗೆ ನಾವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, ಮತ್ತೆ ಅವ್ರು ಏನ್ ಕೇಳಿದ್ದಾರೆ ಅನ್ನೋದ್ರ ಮೇಲೆ ರಿಸಲ್ಟ್ ನ ಕಂಡುಹಿಡಿಬೇಕು. ಓಕೆನಾ. ಸೊ ಅದರಲ್ಲಿ ನಾನು ಚೂಸ್ ಮಾಡ್ಕೊಂತ ಇರೋದು ನೋಡಿ 4 ಮತ್ತು 5 ಸ್ವಲ್ಪ ಈಸಿನೇ ಇದೆ, ಅದ್ರಲ್ಲಿ ಏನ್ ಕಷ್ಟ ಇಲ್ಲ. ಸೊ ನಾನು 6th ಪ್ರಾಬ್ಲಮ್ ನ ಸಾಲ್ವ್ ಮಾಡಿಸ್ತೀನಿ. ಸೊ ಅದ್ರಲ್ಲಿ ಏನ್ ಕೊಟ್ಟಿದ್ದಾರೆ, -150 ಇದು 11 8 5 2 ಸಮಾಂತರ ಶ್ರೇಣಿಯ ಪದವಾಗಿ ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಸಮಾಂತರ ಶ್ರೇಣಿನ ಕೊಟ್ಟಿದ್ದಾರೆ. ಆ ಸಮಾಂತರ ಶ್ರೇಣಿ ಬಂದ್ಬಿಟ್ಟು ಏನಂದ್ರೆ ಏನಿದೆ ಇಲ್ಲಿ 11 ಇದೆ, ಅದಾದ್ಮೇಲೆ 8 ಇದೆ, 5 ಇದೆ, 2 ಇದೆ. ಅದರಲ್ಲಿ ಒಂದು ಪದ ಕೊಟ್ಟಿದ್ದಾರೆ, ಏನಂತ ಕೊಟ್ಟಿದ್ದಾರೆ -150 ಅಂತಾನು ಕೊಟ್ಟಿದ್ದಾರೆ. ಹೌದಾ. ಇದು -150 ಅನ್ನೋದು ಒಂದು ಟರ್ಮ್ ಆಗಿದೆ. ಓಕೆನಾ. ಸೊ ಇದರಿಂದ ಸಮಾಂತರ ಶ್ರೇಣಿ ಸ್ಟಾರ್ಟ್ ಆಗಿದೆ. ಇಲ್ಲೆಲ್ಲೋ ಮಧ್ಯದಲ್ಲಿ ಎಷ್ಟೊಂದು ಸಂಖ್ಯೆಗಳು ಬಂದಿದೆ ಅಂತೆ, ಬಂದಾದ್ಮೇಲೆ ಎಲ್ಲೋ -150 ಬಂದಿದೆ. ಇದು -150 ಅದ್ರಲ್ಲಿ ಅವ್ರು ಏನ್ ಕೊಟ್ಟಿರೋದಂದ್ರೆ ನಮಗೆ AN ಅಂತ ತಗೊಂಡ್ಬಿಡೋಣ. ಇದು AN -150. ಸೊ ಮಾಡಾದ್ಮೇಲೆ ಇದೆಲ್ಲಾ ಸರಣಿ ಮಾಡ್ಕೊಂತ ಹೋದಾಗ ಇದು ಸಮಾಂತರ ಶ್ರೇಣಿನ, ಈ ಪದ ಸಮಾಂತರ ಶ್ರೇಣಿನ ಅಲ್ವಾ ಅಂತ ಕಂಡುಹಿಡಿಬೇಕು. ಸೊ ನಿಮ್ಗೆ ಇದು ಸಮಾಂತರ ಶ್ರೇಣಿನ ಅಲ್ವಾ ಅಂತ ಕಂಡುಹಿಡಿಯಕ್ಕೆ ಏನ್ ಒಂದು ಪ್ರೂಫ್ ಮಾಡ್ಬೋದು ಅಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಇದ್ರದ್ದು ಫಸ್ಟ್ ಟರ್ಮ್ ಅಲ್ವಾ, ಇದು ಸೆಕೆಂಡ್ ಟರ್ಮ್ ಅಲ್ವಾ, ಸೊ ಇದು ಥರ್ಡ್ ಟರ್ಮ್, ಇದು ಫೋರ್ತ್ ಟರ್ಮ್, ಹೀಗೆ ಇರುತ್ತೆ. ಹೌದಾ. ಸೊ ಇದು ಯಾವ್ದೋ ಒಂದಾಗಿರ್ಬೋದು, A50 ಆಗಿರ್ಬೋದು, A80 ಆಗಿರ್ಬೋದು. ಬಟ್ ಯಾವುದೇ ಕಾರಣಕ್ಕೂ A ಇದ್ದಿದ್ದು 80.56 ಈ ತರ ಏನು ಆಗಿರಕ್ ಸಾಧ್ಯ ಇಲ್ಲ ಅಲ್ವಾ. ಸೊ ಈ ತರ ಏನಾದ್ರೂ ನ್ಯೂಮರಿಕಲ್ ತರ ಆನ್ಸರ್ ಬಂದಾಗ ಈ ANಗೆ, ಸೊ ಇದು ಸಮಾಂತರ ಶ್ರೇಣಿ ಅಲ್ಲ, ಇದು ಸಮಾಂತರ ಶ್ರೇಣಿಯ ಪದವಾಗಿರಕ್ ಸಾಧ್ಯ ಇಲ್ಲ ಅಂತ ಅರ್ಥ. ಸೊ ಇನ್ ಕೇಸ್ ಏನಾದ್ರೂ ಈ ತರ
ಹೋಲ್ ನಂಬರ್ಸ್ ಏನಾದ್ರು ಬಂದ್ರೆ ಈ ನಂಬರ್ಗೆ ಇದು ಸಮಾಂತರ ಶ್ರೇಣಿ ಅಂತ ಅರ್ಥ. ಏನಕ್ಕಂತಂದ್ರೆ ಈ ಪದ ನಾವು ಕಂಡುಹಿಡಿಬೇಕಿದ್ ಕರೆಕ್ಟಾ ತಪ್ಪ ಅಂತ. ಅವ್ರು ಕೇಳಿದಾರೆ ನಮಗೆ ಇದು ಯಾವ್ದಾದ್ರು ಒಂದು ಟರ್ಮ್ ಆಗಿರ್ಬೋದಾ ಮುಂದೆ ಅಂತ. ಸೊ ಅದನ್ನ ಕಂಡುಹಿಡಿಯಕ್ಕೆ ಏನಂದ್ರೆ ಈಸಿಯಾಗಿ ನೋಡಿ, ತುಂಬಾ ಕಷ್ಟ ಏನಿಲ್ಲ. an ಈಕ್ವಲ್ಸ್ a ಪ್ಲಸ್ n-1 ಇಂಟು ಡಿ. ಇದನ್ನ ಹೇಳಿದೆ ಅಲ್ವಾ, ಟರ್ಮ್ 80, 50, 60 ಏನಾದ್ರೂ ಆಗಿರ್ಬೋದು. ಇದನ್ನೆಲ್ಲ ಏನಂತ ಕರಿತೀವಿ, ಎನ್ ಅಂತ ಕರಿತೀವಲ್ವಾ. ಸೊ ಅದೇ ಇದು ಎನ್. ಓಕೆನಾ, ಈ ಟರ್ಮ್ ನ ಕಂಡುಹಿಡಿಬೇಕು. ಇದು ಬಿಟ್ರೆ ಇನ್ನು ಉಳಿದಿರೋ ಟರ್ಮ್ಸ್ ಎಲ್ಲ ನಮ್ಗೆ ಗೊತ್ತಿದೆನಾ. ಸೊ ಏನಂದ್ರೆ ಇದು ಎ ಎನ್ ಆಗಿರ್ಬೇಕು ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಎ ಎನ್ ಅಂತ. ಸೊ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಎನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಡಿ ಅಂದ್ರೆ ಇದೆರಡನ್ನು ಮೈನಸ್ ಮಾಡಿದ್ರೆ ನಮ್ಗೆ ಡಿ ಬರುತ್ತೆ. ಹೌದಾ. ಸೊ ಎಲ್ಲಾ ಟರ್ಮ್ಸ್ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಎನ್ ಅನ್ನೋದು ನಮಗೆ ಹೋಲ್ ಟರ್ಮ್ ಬರ್ಬೇಕು, ಅವಾಗ ಇದು ಸಮಾಂತರ ಶ್ರೇಣಿ ಅಂತ ಅರ್ಥ. ಸೊ ನೋಡೋಣ ಬನ್ನಿ ಇವಾಗ. ಹಾಗೆ ಟರ್ಮ್ಸ್ ಸಹ ಬರ್ಕೊಂಬೇಡ ಇಲ್ಲಿ. ಏನಂದ್ರೆ ಎ ಈಕ್ವಲ್ಸ್ 11, ಡಿ ಈಕ್ವಲ್ಸ್ 88 ಇದೆ ಅಲ್ವಾ. ಸೊ ಇದು 8 ಮೈನಸ್ 11 ಅಂದ್ರೆ ಎಷ್ಟು ಬರುತ್ತೆ, -3. ಸೊ ಅದಾದ್ಮೇಲೆ ಎ ಎನ್ ಎಷ್ಟಿದೆ, -150. ಎ ಎನ್ ಅಂತ ಏನಕ್ಕೆ ಬರ್ಕಾಗಂದ್ರೆ ನಮಗೆ ಎನ್ ಟರ್ಮ್ ಗೊತ್ತಿಲ್ಲ, ಅದನ್ನೇ ನಾವು ಕಂಡುಹಿಡಬೇಕಾಗಿರೋದು. ಸೊ ಆ ಎ ಎನ್ನ ಅಸಂಪ್ಷನ್ ಮಾಡ್ಕೋಬಹುದು 150 ಅಂತ. ಓಕೆನಾ. ಸೊ ಇಲ್ಲಿ -150 ಇಲ್ಲಿ ಬರ್ಕೊಳ್ಳೋಣ. ಅದಾದ್ಮೇಲೆ 11 ಇದೆ ಅಲ್ವಾ. ಸೊ 11 ಪ್ಲಸ್ ಎನ್ ಹಾಗೆ ಬರ್ಕೊಳ್ಳೋಣ, ಅದನ್ನೇ ನಾವು ಕಂಡುಹಿಡಬೇಕಾಗಿರೋದು. ಡಿ ಎಷ್ಟಿದೆ, -3. ಓಕೆನಾ. ಸೊ ಈ -150 ಈ -11 ಮಾಡ್ಕೊಂಬೇಡ, ಇದ್ ಈ ಕಡೆ ಬರ್ಕೊಳ್ಳೋಣ. ಅವಾಗ ನಮ್ಗೆ ಇಲ್ಲಿ ಈಕ್ವಲ್ಸ್ ಇದೆ. ಇನ್ನು ಉಳಿದಿರೋದೇನು, n-1 ಇದೆ ಇಂಟು -3 ಇದೆ ಅಲ್ವಾ. ಸೊ ಇದನ್ನ ನಮಗೆ ಮೈನಸ್ ಇರೋದ್ರಿಂದ ಚಿಹ್ನೆಗಳು ಸೇಮ್ ಇದ್ದಾಗ ನಾವೇನ್ ಮಾಡ್ಬೇಕು, ಕೂಡ್ಬೇಕಲ್ವಾ. ಸೊ ಅದನ್ನ ಕೂಡಿದಾಗ ಎಷ್ಟಾಗುತ್ತೆ, -161. ಸೊ ಅದೇ ತರ ಇಲ್ಲಿ ಈ n-1 ಅನ್ನ ಹಾಗೆ ಬರೆಯೋಣ. ಇದು ಈ ಕಡೆ ಬಂದಾಗೆ ಕೆಳಗಡೆ ಬರುತ್ತೆ ಅಂತ ಹೇಳಿದ್ದೆ ಅಲ್ವಾ ನಾನು. ಸೊ ಚಿಹ್ನೆ ಮಾತ್ರ ಚೇಂಜ್ ಆಗಲ್ಲ, ಜಸ್ಟ್ ಅದರದ್ದು ಪೊಸಿಷನ್ ಚೇಂಜ್ ಆಗುತ್ತೆ. ಈ ಕಡೆ ಇರೋದು ಈ ಕಡೆ ಬಂದಾಗ ಕೆಳಗಡೆ ಬರುತ್ತೆ ಅಷ್ಟೇ. ಓಕೆನಾ. ಸೊ ಇದು ಸಿಂಪ್ಲಿಫೈಡ್ ಫಾರ್ಮುಲಾ, ಸಿಂಪ್ಲಿಫೈಡ್ ವೇ. ಸೊ ಈ ಮೈನಸ್ಗೂ ನಾವು ಕ್ಯಾನ್ಸಲ್ ಕೂಡ ಮಾಡ್ಬೋದು. ಕ್ಯಾನ್ಸಲ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 161/3 ಬರುತ್ತೆ. ಇನ್ನು ಉಳಿದಿರೋದಿಲ್ಲ n-1 ಇರೋದು, ಈ ಕಡೆ ಬಂದಾಗ ಏನಾಗುತ್ತೆ, +1 ಆಗುತ್ತೆ. ಸೊ ಎನ್. ಸೊ ಈ ತರ ಇದ್ದಾಗ ನಿಮಗೆ ಗೊತ್ತಲ್ವಾ ಎಲ್ ಸಿ ಎಂ ಕಂಡುಹಿಡಿಬೇಕು ಅಂತ ನಾನು ಹೇಳಿದ್ದೆ ಅಲ್ವಾ. ಸೊ ಎಲ್ ಸಿ ಎಂ ಅಂದ್ರೆ ಇಲ್ಲಿ ಎಷ್ಟಾಗುತ್ತೆ, 161, ಇಲ್ಲಿ 3 ಆಗೇ ಇರುತ್ತೆ, ಮತ್ತೆ ಇಲ್ಲಿ ಬಂದ್ಬಿಟ್ಟು 3 ಬರುತ್ತೆ ಅಲ್ವಾ. ಸೊ ಎನ್. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬರುತ್ತೆ ನೋಡಿ, 161 + 3 ಅಂದ್ರೆ 164 ಆಗುತ್ತೆ. 164/3 ಆಗುತ್ತೆ. ಸೊ 164/3. ನಾವ್ ಇದನ್ನ ಇನ್ನ ಸಿಂಪ್ಲಿಫೈ ಮಾಡ್ಕೊಂತ ಹೋದ್ರೆ ಇದರಿಂದ ಇದನ್ನ ಬಾಕ್ಸ್ ಇದ್ರೆ ನಮ್ಗೆ ಎಷ್ಟು ಬರುತ್ತೆ, ನ್ಯೂಮರಿಕಲ್ ಟರ್ಮ್ಸೇ ಬರುತ್ತೆ. ಸೊ ನಮ್ಗೆ ಈ ತರ ಟರ್ಮ್ ಇದ್ದಾಗ ಇದು ಹೋಲ್ ಟರ್ಮ್ ಬಂದಿಲ್ಲ, ಸೊ ಇದು ನಮಗೆ ಸಮಾಂತರ ಶ್ರೇಣಿಯ ಪದವು ಆಗಿಲ್ಲ, ಇದು ಸಮಾಂತರ ಶ್ರೇಣಿ ಅಲ್ಲ ಅಂತ ನಾವು ಬರೀಬೇಕು. ಸೊ ಅರ್ಥ ಆಯ್ತಾ, ತುಂಬಾನೇ ಸಿಂಪಲ್, ಜಸ್ಟ್ ಅನಲೈಸ್ ಮಾಡ್ಬೇಕು ಪ್ರಾಬ್ಲಮ್ಸ್ ಅಷ್ಟೇ. ಓಕೆನಾ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಸೆವೆಂತ್ ಒನ್ ನೋಡೋಣ ಬನ್ನಿ ನೋಡೋಣ. ಸೆವೆಂತ್ ಪ್ರಾಬ್ಲಮ್, ಒಂದು ಸಮಾಂತರ ಶ್ರೇಣಿಯ 11ನೇ ಪದ 38, 16ನೇ ಪದ 73 ಆದರೆ 31ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನೀವಿಲ್ಲಿ ನೋಡ್ಬೋದು, ಜಸ್ಟ್ ಅದರಲ್ಲಿ ಟರ್ಮ್ಸ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಟರ್ಮ್ ಯಾವುದು, ಸೆಕೆಂಡ್ ಟರ್ಮ್ ಯಾವುದು ಅನ್ನೋದನ್ನ ಡೈರೆಕ್ಟ್ ಕೊಡೋದ್ರ ಬದಲು ಅವರು ವಾಕ್ಯದಲ್ಲಿ ಕೊಟ್ಟಿದ್ದಾರೆ. ನಾವು ಅದನ್ನ ಇದ್ರಲ್ಲಿ ಬರ್ಕೊಳ್ಳೋಣ, ಎಕ್ಸ್ಪ್ರೆಷನ್ಸ್ ಮುಖಾಂತರ ಬರ್ಕೊಳ್ಳೋಣ. ಸೊ ಎಕ್ಸ್ಪ್ರೆಷನ್ ಅಲ್ಲಿ ಬರ್ದಾಗ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡೋದು ಅಂತ. ಇದ್ರಲ್ಲಿ ನೋಡ್ಬೋದು 31st ಟರ್ಮ್ ಕ್ವೆಶನ್ ಮಾರ್ಕು. ಹೌದಾ, ನಮಗೆ ಕನ್ನಡಕ್ಕೆ ಹೇಳಿರೋದು. ಎ 11th ಟರ್ಮ್ ಏನು ಕೊಟ್ಟಿದ್ದಾರೆ, 38. ಎ 16th ಟರ್ಮ್ 73 ಅಲ್ವಾ. ಸೊ ನೀವು ನೋಡ್ಬೋದು ಇಲ್ಲಿ ಎಷ್ಟನೇ ಪದ ಎಷ್ಟು ಯಾವ್ದಿದೆ ಮತ್ತೆ ಎ 16th ಪದ ಯಾವ್ದಿದೆ ಅನ್ನೋ ತರ ಕೊಟ್ಟಿದ್ದಾರೆ. ನಮ್ಗೆ ಏನು ಗೊತ್ತಿಲ್ಲ ಮತ್ತೆ ಡಿನೂ ಗೊತ್ತಿಲ್ಲ. ಸೊ ನಮಗೆ ನೀವು ನೆನ್ಪು ಮಾಡ್ಕೊಳ್ಳಿ, ನಾನು ಇದೇ ತರ ಒಂದು ಎಕ್ಸ್ಪ್ರೆಷನ್ಸ್ ಪ್ರಾಬ್ಲಮ್ಸ್ ಕೊಟ್ಟಾಗ ನಾನು ಏನ್ ಮಾಡಿದ್ದೆ ಅಂತಂದ್ರೆ ಫಸ್ಟ್ ಡಿನ ಕಂಡುಹಿಡಿದಿದ್ದೆ. ಏನಕ್ಕಂದ್ರೆ ಇಕ್ವೇಶನ್ಸ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಟ್ಟು ಡಿನ ಕಂಡುಹಿಡಿದಿದ್ದೆ. ಡಿ ಕಂಡುಹಿಡಿದಾದ್ಮೇಲೆ ನಾನು ಏನ ಕಂಡುಹಿಡಿದೆ, ಇನ್ನು ಉಳಿದಿರೋ ಟರ್ಮ್ಸ್ ಅದಾದ್ಮೇಲೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಕಂಡುಹಿಡಿದೆ. ನೀವು ನೆನ್ಪು ಮಾಡ್ಕೊಳ್ಳಿ ಯಾವ ಪ್ರಾಬ್ಲಮ್ ಅಂತ. ಸೊ ಅದೇ ತರ ಈ ಪ್ರಾಬ್ಲಮ್ ಅನ್ನು ಮಾಡೋಣ ನೋಡಿ. ಇವಾಗ ಎ ಪ್ಲಸ್ 10 ಡಿ ಅನ್ನೋದು 38 ಆಗಿದೆ. ಹೌದಾ, ಯಾಕಂದ್ರೆ ಎ 11th ಫಾರ್ಮುಲಾ ಎ ಪ್ಲಸ್
10d. ಸೊ ನಾನು ಡೈರೆಕ್ಟಾಗಿ ಇಕ್ವೇಷನ್ ಅಲ್ಲಿ ಬರೀತಾ ಇದ್ದೀನಿ. ಒಂದು ಇಕ್ವೇಷನ್ ಆಯಿತು. ಸೊ ನೆಕ್ಸ್ಟ್ ಇಕ್ವೇಷನ್ ಬಂದ್ಬಿಟ್ಟು A16 73 ಅಂತ ಕೊಟ್ಟಿದ್ದಾರೆ. ಸೊ 73 ಇಲ್ಲಿ ಬರೆಯೋಣ. ಇಲ್ಲಿ ಬಂದಾದ್ಮೇಲೆ A+16 ಅಂತಂದ್ರೆ ಇಲ್ಲಿ ಯಾವ ಟರ್ಮ್ ಆಗಿರುತ್ತೆ 15 ಆಗಿರುತ್ತಲ್ವಾ. ಸೊ 15d ಅಂತ ಬರೆಯೋಣ. ಇದು ಈಕ್ವೇಷನ್ 2. ಸೊ ಇದೆರಡನ್ನು ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಡಿ ಸಿಗುತ್ತಲ್ವಾ. ಸೊ ನೋಡೋಣ ಇವಾಗ ಇಲ್ಲಿ ಮೈನಸ್ ಮಾಡಬೇಕು, ಇಲ್ಲೂ ಮೈನಸ್ ಮಾಡಬೇಕು, ಇಲ್ಲೂ ಮೈನಸ್ ಮಾಡಬೇಕು. ಸೊ ಇದಕ್ಕೂ ಕ್ಯಾನ್ಸಲ್ ಆಗುತ್ತಾ. ಸೊ ಇದನ್ನು ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ 5d ಬರುತ್ತೆ. ಅದಾದ್ಮೇಲೆ ಇಲ್ಲಿ -73 38 ಅಂತ ಅಂದ್ರೆ 35 ಬರುತ್ತೆ. ಹೌದಾ. ಸೊ ಈ ಡಿ ಅನ್ನ ಹಾಗೆ ಬರ್ಕೊಳ್ಳೋಣ. ಈ 35 ಡಿವೈಡೆಡ್ ಬೈ 5 ಮಾಡಿದ್ರೆ ನಮಗೆ ಇಲ್ಲಿ ಎಷ್ಟು ಬರುತ್ತೆ ಆನ್ಸರು 7 ಬರುತ್ತೆ. ಸೊ ನಮಗೆ ಡಿ ಈಸಿಯಾಗಿ ಸಿಕ್ತಲ್ವಾ. ಸೊ ಡಿ = 7. ಸೊ ಈ 7 ಅನ್ನ ನೋಡಿ ನೀವು ಎ ಕಂಡಿಡಿಬೇಕು. ಇವಾಗ ಡಿ ಸಿಕ್ಕಿದೆ, ಎ ಕಂಡಿಡಿಬೇಕು. ಏನಕ್ಕಂದ್ರೆ ಇದ್ರದ್ದು ಫಾರ್ಮುಲಾ ಬಂದ್ಬಿಟ್ಟು ಏನಿದೆ, A31 = A + 30 × D. ನಮ್ಗೆ ಕಂಡಿಡಿಬೇಕಾಗಿರೋದಿದೆ ಅಲ್ವಾ. ಸೊ ನಮ್ಗೆ ಇಲ್ಲಿ ಡಿ ಗೊತ್ತಾಗಿದೆ ಇವಾಗ. ಸೊ ಎ ಕಂಡಿಡಿಬೇಕು. ಸೊ ಇಲ್ಲಿ A31 ಮಾಡ್ಬೇಕಂದ್ರೆ ಎ ಬೇಕೇ ಬೇಕು ನಮಗೆ. ಸೊ ನಮ್ಗೆ ಇಲ್ಲಿ ನೋಡಿ, ಇಲ್ಲಿ ಉಳಿದಿರೋ ಫಾರ್ಮುಲಾಸ್ಗೆ ಫಾರ್ ಎಕ್ಸಾಂಪಲ್ ಇದು 7 ಇದೆ. ಈ 7 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಎ ಸಿಗುತ್ತೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎ ಸಿಗುತ್ತೆ. ಹೌದಾ. ಸೊ ಯಾವ್ದಾದ್ರು ಒಂದಕ್ಕೆ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ, ನಮಗೆ ಅವಾಗ ಎ ಸಿಗುತ್ತೆ. ಸೊ ನಮಗೆ ಬೇಕಾಗಿರೋ ರಿಸಲ್ಟ್ ನಾವು ಇದರಿಂದ ಕಂಡುಹಿಡಿಯಬಹುದು. ಸೊ ನೋಡೋಣ ಬನ್ನಿ. ಇವಾಗ A + 10d = 38. 7 ಎಷ್ಟಿದೆ ಇಲ್ಲಿ ಡಿ ಅಲ್ವಾ. ಸೊ A + 10 × 7 ಮಾಡೋಣ. ಸೊ ಅದಾದ್ಮೇಲೆ 38. ಸೊ ಮತ್ತೆ ಇಲ್ಲಿ ಎ ಇವಾಗ ನೋಡಿ 38 ಆಗಿ ಬರ್ಕೊಳ್ಳೋಣ. ಇದು 10 × 7 ಎಷ್ಟಾಗುತ್ತೆ ಹೇಳಿ 70 ಆಗುತ್ತೆ ಅಲ್ವಾ. ಸೊ ಆ 70ನ ನಾವು ಇದನ್ನ ಈ ಕಡೆ ಮಾಡಿದಾಗ ಎಷ್ಟು ಬರುತ್ತೆ ನಮಗಿಲ್ಲಿ ಆನ್ಸರು -70. ಸೊ -70ಯಲ್ಲಿ 38 ಮಾಡಿದಾಗ ಎಷ್ಟು ಬರುತ್ತೆ -32. ಯಾಕಂದ್ರೆ ಇದು ದೊಡ್ಡ ಸಂಖ್ಯೆ ಅಲ್ವಾ. ಸೊ -32. ನಮಗಿವಾಗ ಇದಕ್ಕೆ ಬೇಕಾಗಿರೋ ಎಲ್ಲ ಟರ್ಮ್ಸ್ ಸಿಕ್ತು ಅಲ್ವಾ. ಹೇಗೆ ಎಷ್ಟು -32. ಸೊ -32ನ ಸಬ್ಸ್ಟಿಟ್ಯೂಟ್ ಮಾಡೋಣ, +30 ಹಾಗೆ ಬರೆಯೋಣ. ಡಿ ಎಷ್ಟಿದೆ ಕಂಡುಹಿಡಿದಿದ್ವಲ್ವಾ 7 ಅಂತ. ಸೊ 7 ಹಾಗೆ ಬರೆಯೋಣ. -32 ಅದಾದ್ಮೇಲೆ ಇದು ನೋಡಿ ಪ್ಲಸ್ಸೇ ಇರುತ್ತೆ. 7 3 ಎಷ್ಟು 21 ಅಲ್ವಾ. ಸೊ ಈ 0 ಹಾಗೆ ಬರೀಬೇಕು. ಇದನ್ನ ಇದರಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ 178 ಬರುತ್ತೆ. ಹೌದಾ. ಸೊ A31 ಅಂದ್ರೆ 178. ಇದರಲ್ಲಿ ಏನು ಪ್ರೂವ್ ಮಾಡೋದಿಲ್ಲ. ಅವ್ರು ಜಸ್ಟ್ ಏನು ಹೇಳಿದ್ರು, ಏದು 31st ಟರ್ಮ್ನ ಕಂಡುಹಿಡೀರಿ ಅಂತ ಹೇಳಿದ್ರು. ಸೊ ನಾವು ಕಂಡುಹಿಡಿದಿದ್ದೀವಿ. ಓಕೆನಾ. ನಿಮ್ಗೆ ಇವಾಗ ಅರ್ಥ ಆಗ್ತಿದೆ ಅಲ್ವಾ. ಎ ಮತ್ತೆ ಡಿನ ಕೊಡದೇ ಇದ್ರೆ ನಾವು ಯಾವ್ಯಾವ ರೀತಿ ಡಿಫ್ರೆಂಟ್ ವೇಯಲ್ಲಿ ಕಂಡುಹಿಡಿಬೋದು ಅಂತ. ಸೊ ಇದು ಕೂಡ ಸಿಂಪಲ್ ಇದೆ. ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿರ್ತಕ್ಕಂಥ ಎಲ್ಲ ಪ್ರಾಬ್ಲಮ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅರ್ಥ ಆಗದೆ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅಥವಾ ನಮ್ಮ ಇಮೇಲ್ಗೂ ಸಹ ನೀವು ನಿಮ್ಮ ಡೌಟ್ಸ್ನ ಪೋಸ್ಟ್ ಮಾಡ್ಬೋದು. ಸೊ ಅದಲ್ದೇ ನೀವು ನೋಡ್ಬೋದು ಇನ್ನೂ ಒಂದು 4-5 ಪ್ರಾಬ್ಲಮ್ಸ್ನ ನೋಡೋಣ. ಅದನ್ನು ನಮ್ಮ ನೆಕ್ಸ್ಟ್ ವಿಡಿಯೋಸಲ್ಲಿ ನೋಡೋಣ. ಸೊ ಇದುವರೆಗೂ ಈ ವಿಡಿಯೋನ ಕಂಪ್ಲೀಟ್ ಆಗಿ ಯಾರೆಲ್ಲ ವಾಚ್ ಮಾಡಿದಿರೋ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.